ಬನ್ನಿ ಫ್ರೆಂಡ್ಸ್, ಜೋಳದ ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡೋಣ. ನೋಡಿ, ಮೊದಲಿಗೆ ನಾನು ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಬಟ್ಲು ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ ಕುದಿಯೋ ನೀರಿಗೆ. ನೋಡಿ, ಇಷ್ಟು ಮುದ್ದೆ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ. ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ, ಹೊಸ್ದಾಗಿ ಕಲಿಯೋರಿಗೆ. ಹೀಗೆ ಜಿಗಿಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕೋಬೇಕು. ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದಬೇಕು. ನೋಡಿ, ಹೀಗೆ ಸ್ವಲ್ಪ ಹೊಸ್ದಾಗಿ ಕಲಿಯೋರಿಗೆ ಗಟ್ಟಿಯಾಗೇ ಇರಲಿ. ನೋಡಿ, ಇಷ್ಟಿದ್ರೆ ಸಾಕು. ಈ ಲಟ್ಟಣಿಗೆ ಹೀಗೆ ಒಂದು ಪ್ಲಾಸ್ಟಿಕ್ ಹೀಗೆ ಸುತ್ತಕೊಂಡಿರ್ಬೇಕು. ನಂತರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ಚೆನ್ನಾಗಿ ನಿಧಾನವಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ನೀವೆಷ್ಟು ದೊಡ್ಡ ಅಂತೀರ ಅಷ್ಟು ದೊಡ್ಡ ರೊಟ್ಟಿ ಬರ್ತಾವೆ. ನೋಡಿ, ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ಹಂಚು ಕಾಯೋದಕ್ಕಿಟ್ಟು ಅದ್ರ ಮೇಲೆ ರೊಟ್ಟಿ ಹಾಕ್ತಿದ್ದೀನಿ. ನೋಡಿ, ನೀವೆಷ್ಟು ದೊಡ್ಡ ಬೇಕಾದ್ರೂ ಲಟ್ಟಿಸ್ಕೋಬೋದು. ಸ್ವಲ್ಪ ನೀರು ಹಚ್ಚುತ್ತಾ ಇದ್ದೀನಿ ಒಂದು ಬಟ್ಟೆಯಿಂದ. ನೋಡಿ, ಎಷ್ಟು ಚೆನ್ನಾಗಿ ಬಂತು. ಹೌದು, ಮೆತ್ತಗಂದ್ರೆ ಮೆತ್ತಗೂ ಮಾಡ್ಕೋಬೋದು, ಕಟ್ಟಗಬೇಕಂದ್ರೆ ಕಟ್ಟಗಾಗಿ ಮಾಡ್ಕೋಬೋದು. ಇವಾಗ 4 ಹೀರೆಕಾಯಿ ತೊಗೊಂಡಿದ್ದೀನಿ. ಬೆನ್ನು ಚೆನ್ನಾಗಿ ತುರ್ಕೋಬೇಕು. ಅಷ್ಟು ಹಿಂಗೆ ತುರಿಬೇಕು, ಅಂದ್ರೆ ಬೇಗ ಬೇಯ್ತಾವೆ. ನೋಡಿ, ತುರಿದಿಟ್ಟಿದ್ದೀನಿ ನಾನು. ಇವಾಗ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ತುಂಡು ಮಾಡಿ 4 ಭಾಗ ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಈರುಳ್ಳಿ ಹಾಕೋಣ. ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಸ್ವಲ್ಪ ಕೆಂಪಗಾಗಲಿ. ಆನಂತರ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿ ಹಾಕೋಣ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಇಷ್ಟು ಹೀರೆಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಮಸಾಲೆ ಪುಡಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ಖಾರ ಹಾಕೋತಿದ್ದೇನೆ, ಹಸಿ ಮೆಣಸಿನ್ಕಾಯಿ ಚಟ್ನಿ. ಚೆನ್ನಾಗಿ ಕೈ ಆಡಿಸೋಣ. ನೋಡಿ, ಎಣ್ಣೆಯಲ್ಲಿ ಫ್ರೈ ಆಗಿಂದ ಒಂಥರ ಕಲರ್ ಬರ್ತಾವೆ. ಚೆನ್ನಾಗಿ ಕುದಿಬೇಕು. ರೊಟ್ಟಿ ಜೊತೆಗೆ ತಿಂದರೆ ಮಸ್ತಾಗಿರುತ್ತೆ. ನೋಡಿ, ಕುದೀತಾ ಇದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕೆಂಪು ಖಾರ ಹಾಕಿದ್ರೆ ಕೆಂಪು ಕಲರ್ ಬರುತ್ತೆ. ನಾವು ಜಾಸ್ತಿ ಹಸಿ ಖಾರನೇ ಉಪಯೋಗಿಸೋದು, ಅದರಿಂದ ನಾನು ಹಸಿ ಖಾರನೇ ಹಾಕಿದ್ದೀನಿ. ಯಾವಾಗಲೂ ಕಾಯಿ ಪಲ್ಯಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮೊಸರು ಹಾಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ರೊಟ್ಟಿ, ಹೀರೆಕಾಯಿ ಪಲ್ಯ ಮಸ್ತ್ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ.